ಒಂಟಿತನ ನಿಮ್ಮನ್ನ ಬಾಧಿಸುತ್ತಿದೆಯೇ? ಕಿರಿಕಿರಿ ಮಾಡದ ಸಂಗಾತಿ ಬೇಕೇ? ಕಾಸಿದ್ರೆ ಕೈಲಾಸ, ಜಗತ್ತಿನಲ್ಲಿ ಎಲ್ಲವೂ ಸಾಧ್ಯ. ಒಮ್ಮೆ ಈ ಸ್ಟೋರಿ ನೋಡಿ ಜಗತ್ತು ಬದಲಾಗ್ತಾ ಇದೆ. ಇದೊಂದು ಮನುಕುಲವೇ ಒಂದು ಕ್ಷಣ ಬೆಚ್ಚಿ ಬೀಳುವ ಬೆಳವಣಿಗೆ. ಹೊಸದಲ್ಲ ಎನಿಸಿದ್ರೂ ಭವಿಷ್ಯವನ್ನ ನೆನೆದರೆ ಜಗತ್ತು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಎಂಬುದರ ಆತಂಕವಂತೂ ಕಾಡುತ್ತದೆ. ಆಧುನಿಕತೆಯ ಯುಗದಲ್ಲಿ ಮದುವೆ, ಸಂಸಾರ, ಮಕ್ಕಳು, ದಾಂಪತ್ಯ ಎಲ್ಲ ವಿಚಾರದಿಂದ ಜನ ಹಂತ ಹಂತವಾಗಿ ವಿಮುಖರಾಗ್ತಾ ಇದ್ದಾರೆ. ದಾಂಪತ್ಯದ ಕಟ್ಟುಪಾಡುಗಳ ಸಹವಾಸವೇ ಬೇಡ, ಮಕ್ಕಳ ರೇಜಿಗೆಯೂ ಬೇಡ ಎಂಬ ಧೋರಣೆಗೆ ಯುವ ಸಮುದಾಯ ಬರ್ತಾ ಇದೆ. ತೂಕಡಿಸುವವರಿಗೆ ಹಾಸಿಗೆ ಹಾಸಿ ಕೊಟ್ಟಂತೆ ಸಂಗಾತಿಯ ಸಹವಾಸವೇ ಬೇಡ ಎಂಬುವವರಿಗೆ ಅಮೆರಿಕ ಹೊಸ ಮಾರ್ಗವನ್ನ ತೋರಿಸಿದೆ. ದುಡ್ಡಿದ್ದರೆ ಸಾಕು, ಒಂಟಿತನವನ್ನ ಸಹಜವಾಗಿ ಕಳೆದುಕೊಳ್ಳಬಹುದು. ಯಾವುದೇ ಕಿರಿಕಿರಿ ಮಾಡದ ಸಂಗಾತಿ ನಿಮಗೆ ಕಂಪನಿ ಕೊಡಬಹುದು. ಇಂತಹ ಒಂದು ಅನೈಸರ್ಗಿಕ ಬೆಳವಣಿಗೆಗೆ ಅಮೆರಿಕದ ರಿಯಲ್ ಬೊಟಿಕ್ ಸಂಸ್ಥೆ ಕಾರಣವಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷನ್ ಲರ್ನಿಂಗ್, ರೊಬಾಟಿಕ್ ಸೈನ್ಸ್ಗಳು ಬ್ರಹ್ಮನ ಸೃಷ್ಟಿಯನ್ನು ಮೀರಿಸುವ ಮಟ್ಟಕ್ಕೆ ವಿಕಸನಗೊಳ್ತಾ ಇದೆ. ಜಪಾನ್, ಚೀನಾ, ಜರ್ಮನಿ ಹಾಗೂ ಇಸ್ರೇಲ್ ರಾಷ್ಟ್ರಗಳು ಹಲವಾರು ವರ್ಷಗಳ ಹಿಂದೆಯೇ ಯಂತ್ರೋಪಕರಣಗಳ ನಿಯಂತ್ರಣಕ್ಕಾಗಿ ರೋಬೋಟ್ಗಳನ್ನು ಅನುಷ್ಠಾನಕ್ಕೆ ತಂದಿದ್ರು. ಕಂಪ್ಯೂಟರ್ ಆಧಾರಿತ ಪ್ರೋಗ್ರಾಮಿಂಗ್ ಅಥವಾ ಕಮಾಂಡಿಂಗ್ ಮೇಲೆ ಕೆಲಸ ಮಾಡುವ ರೋಬೋಟ್ಗಳು ಕೃತಕವಾಗಿರುತ್ತದೆ, ಸಹಜವಾಗಿ ಪ್ರತಿಕ್ರಿಯಿಸುವುದಿಲ್ಲ ಎಂಬ ಆಕ್ಷೇಪವಿತ್ತು. ಸ್ಯಾಂಡಲ್ವುಡ್ನ ಬುದ್ಧಿವಂತ ನಿರ್ದೇಶಕ ಉಪೇಂದ್ರ ಹಾಲಿವುಡ್ ಸಿನಿಮಾದಲ್ಲಿ ಮೋನಿಶಾ ಪಾತ್ರವನ್ನ ಸೃಷ್ಟಿಸಿ ಹೀಗೂ ಉಂಟೆ ಎಂದು ಹುಬ್ಬೇರುವಂತೆ ಮಾಡಿದ್ರು. ಇದೆಲ್ಲ ಸಾಧ್ಯವೇ ಎಂಬ ಕುಹಕಗಳು ಆ ಕಾಲದಲ್ಲಿ ಕೇಳಿಬಂದಿದ್ವು. ಈಗ ಅದು ಸಾಧ್ಯವಾಗಿದೆ. ಅಮೆರಿಕ ರೂಪಿಸಿರುವ ಐರೋ ರೋಬ್ಯಾಟ್ ಬೆಸ್ಟ್ ಕಂಪೇನಿಯನ್ ನೀಡಬಲ್ಲ ಸಂಗಾತಿಯಾಗಿ ಜಗತ್ ವಿಖ್ಯಾತಿ ಪಡೀತಾ ಇದೆ. ಅನೈಸರ್ಗಿಕವಾದಂತಹ ರೋಬೋಟ್ಗಳು ತಯಾರಾಗಿದ್ರೂ ಕೂಡ ಮಾರುಕಟ್ಟೆ ಪ್ರವೇಶಿಸಲು ಸೂಕ್ತ ವಾತಾವರಣವಿಲ್ಲವೆಂದು ಹೇಳಲಾಗ್ತಾ ಇತ್ತು. ಎಲ್ಲವನ್ನ ಮೀರಿ ಅಮೆರಿಕ ಐರಾಳನ್ನ ಮಾರುಕಟ್ಟೆಗೆ ಪರಿಚಯಿಸಿದೆ. ಈಕೆಯ ಮೌಲ್ಯ $175,000, ಅರ್ಥಾತ್ ಭಾರತೀಯ ರೂಪಾಯಿಗಳಲ್ಲಿ 1.5 ಕೋಟಿ ರೂಪಾಯಿ. ಸ್ವಲ್ಪ ದುಬಾರಿ ಎನಿಸಿದ್ರೂ ಈಕೆ ನಿರುಪದ್ರವಿ ಸಂಗಾತಿ. ಐರಾಳನ್ನ ಸೃಷ್ಟಿಸಿರುವ ರಿಯಲ್ ಬೊಟಿಕ್ ಸಂಸ್ಥೆಯ ಸಿಇಒ ಆಂಡ್ರೈ ಕೇಲಿಗೈ ರೋಬೋಟ್ಗಳಲ್ಲಿ ಕಂಡುಬರುವ 2 ಲೋಪಗಳನ್ನ ಐರಾಳಿಂದ ನಿವಾರಣೆ ಮಾಡಲಾಗಿದೆ ಎಂದಿದ್ದಾರೆ. ಸಾಮಾನ್ಯವಾಗಿ ರೋಬೋಟ್ಗಳು ಹೆಜ್ಜೆ ಹಾಕುವಾಗ ಅಡೆತಡೆಗಳು ಕಂಡುಬರುತ್ತದೆ. ಅದೇ ರೀತಿ ರೋಬೋಟ್ಗಳ ಮುಖದಲ್ಲಿ ಹಾವಭಾವಗಳು ವ್ಯಕ್ತಗೊಳಿಸುವುದಿಲ್ಲ ಎಂಬ ಆಕ್ಷೇಪವಿತ್ತು. ಆದರೆ ಐರಾಳ ಲೋಪಗಳನ್ನ ಮೆಟ್ಟಿ ಸಹಜ ಸುಂದರಿಯಾಗಿ ಜನಜೀವನಕ್ಕೆ ಪ್ರವೇಶಿಸಿದ್ದಾಳೆ. ಸಂಗಾತಿಯ ಮಾತುಗಳಿಗೆ ತತ್ಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡ್ತಾಳೆ, ಭಾವನೆಗಳಿಗೂ ಕ್ಷಣದಲ್ಲೇ ಪ್ರತಿಸ್ಪಂದಿಸುತ್ತಾಳೆ. ಆಕೆಯ ಒಟ್ಟಾರೆ ದೇಹ ರಚನೆಯನ್ನ ಆಧುನಿಕತೆಯ ಅನುಗುಣವಾಗಿ ರೂಪಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಆಕೆಯನ್ನ ರೂಪಿಸಲಾಗಿದ್ದು ಸಂಗಾತಿಗೆ ಹೊಂದಿಕೊಳ್ಳುವ ಸದ್ಗುಣವಿದೆ. ಐರಾ ರೋಬೋಟ್ ಅನ್ನ ನೋಡಿದವರು ಔಹಾರಿದ್ದಾರೆ. ಭವಿಷ್ಯದಲ್ಲೇ ಈಕೆ ಮನುಷ್ಯರ ಜಾಗವನ್ನ ಆಕ್ರಮಿಸಿಕೊಳ್ಳುವ ಆತಂಕ ಕೇಳಿ ಬರ್ತಾ ಇದೆ. ಮಾತುಕತೆ, ನಡವಳಿಕೆ, ಹಾವಭಾವ ಎಲ್ಲವನ್ನ ಮನುಷ್ಯರಂತೆಯೇ ಅಭಿವ್ಯಕ್ತಿಸಿರುವ ಐರಾ ರೋಬೋಟ್ ಸಂಗಾತಿಯ ಬೇಡಿಕೆಗೆ ಅನುಗುಣವಾಗಿ ವಿನ್ಯಾಸಗೊಳಿಸಬಹುದು. ಆಕಾರ, ರೂಪ ಎಲ್ಲವನ್ನ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವಿನ್ಯಾಸಗೊಳಿಸಬಹುದು. ಆಕೆಯ ಆಲೋಚನಾ ಶಕ್ತಿ ಕೂಡ ಪ್ರೋಗ್ರಾಮಿಂಗ್ ಮಾಡಲು ಅವಕಾಶವಿದೆ. ಹೀಗಾಗಿ ಒಂಟಿತನದ ಬೇಗುತಿಯಲ್ಲಿದ್ದ ಬಹಳಷ್ಟು ಮಂದಿಗೆ ಐರಾ ಸಿದ್ಧೌಷಧಿಯಾಗಿದ್ದಾಳೆ. ಈ ವರ್ಷದಿಂದ ಮಾರುಕಟ್ಟೆಗೆ ಬರುತ್ತಿರುವ ಐರಾಳಿಗೆ ಸಾಕಷ್ಟು ಬೇಡಿಕೆ ಇದೆ. ಬೆಲೆಯಲ್ಲಿ ಒಂದಿಷ್ಟು ಕೈಗೆಟುಕುವಂತಿದ್ರೆ ಮುಂದಿನ ದಿನಗಳಲ್ಲಿ ಸಂಗಾತಿಯ ಅಗತ್ಯತೆಗಳು ಯಂತ್ರೋಪಕರಣಗಳ ಆಧಾರಿತವಾಗಿ ಬದಲಾಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ಒಂದು ಒಳ್ಳೆದಾದ್ರೆ ಮತ್ತೊಂದು ಕೆಟ್ಟದು ಎಂಬುದಕ್ಕೆ ಐರಾ ಉದಾಹರಣೆಯಾಗಿದ್ದಾಳೆ. ಈ ಸಂಜೆ ನ್ಯೂಸ್, ಬೆಂಗಳೂರು.